ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾನ್ ಮೊದ್ಲಿಂದನೂ ನಿಮಗ್ ಹೇಳ್ತಾನೆ ಇದೀನಿ, ಇವಳೇನೋ ದ್ವೇಷ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ಈ ಮನೆಗ್ ಬಂದಿದ್ದಾಳೆ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ನನ್ಗೆ ಯಾವ ದ್ವೇಷ ಇರುತ್ತೆ ಅಕ್ಕ? ಅಕ್ಕ ಅಂತ ಕರಿಬೇಡ ಅಂತ ಎಷ್ಟೆಲ್ಲ ಹೇಳಿದೀನಿ ನಿನ್ಗೆ. ಅತ್ತೆ, ನೀವಾದ್ರೂ ಹೇಳಿ, ನಾನ್ ಹಾಗೆ ಮಾತಾಡ್ಬಾರ್ದಾಗಿತ್ತು. ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ಯಾರು ಮನೆ ಬಿಟ್ಟು ಹೋಗೋದ್ ಬೇಡ ಅಂತ ಹೇಳಿ ಅತ್ತೆ. ನೀನೇನೇ ಹೇಳೋದು? ಹೀಗಾಗತ್ತೆ ಅಂತ ನನ್ನ ಅತ್ತೆ ಹತ್ರ ಯಾವತ್ತೋ ಹೇಳಿದ್ದೆ. ಮೊದ್ಲು ಮಾವ ಮನೆ ಬಿಟ್ಟು ಹೋದ್ರು. ದೇವರ ದಯೆ, ನಿತ್ಯನ ಹತ್ರ ಮಾತಾಡಿ ನಾನ್ ಮಾವನ್ ಮನೆಗ್ ಬರೋ ಹಾಗೆ ಮಾಡ್ದೆ. ಈಗ ಜಾನು ಹೋಗ್ತಿದ್ದಾಳೆ, ನಾಳೆ ಸುಭಾಷ್ ಹೋಗ್ತಾನೆ, ಆಮೇಲೆ ನಾನ್ ಹೋಗ್ಬೇಕಾಗತ್ತೆ. ನೀವು ಇವಳೊಬ್ಳನ್ನೇ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಬೆಸ್ಟ್. ಪದ್ದು, ಅಲ್ಲರಿ, ಅದು ನಮ್ ಜಾನ್. ಏನೇ ಜಾನು? ಜಾನು ನೀನು ನೆನ್ನೆ ಇವತ್ತು ನೋಡ್ತಾ ಇದ್ಯಾ? ಅವಳೇನಾದ್ರು ತಪ್ಪು ಮಾಡ್ತಾ ಇದ್ಲು ಅಂದ್ರೆ ಅದಕ್ಕೆ ಕಾರಣ ನೀನು. ಯಾಕೇಳು? ಅವಳಿಗೆ ಸರಿಯಾದ ಸಂಸ್ಕಾರ ನೀನ್ ಕೊಟ್ಟಿಲ್ಲ. ನೀನ್ ಮಾಡಿರೋ ತಪ್ಪು ಮುಚ್ಚಾಕೊಳ್ಳೋದಕ್ಕೋಸ್ಕರ ಅವಳ ಮೇಲೆ ಯಾಕೆ ಕೈಗಾಡ್ತಾ ಇದ್ಯಾ? ಅದು ಯಾರಿಗೋಸ್ಕರ? ನೆನ್ನೆ ಮೊನ್ನೆ ಈ ಮನೆ ಬಂದಿರೋರ್ಗೋಸ್ಕರ. ಚೆನ್ನಾಗಿದೆ. ನಿನ್ನ ತಪ್ಪಿಟ್ಕೊಂಡು ಅವಳ ಮೇಲೆ ಯಾಕೆ ರೇಗ್ತಾ ಇದೆಯಾ? ಅದು ಯಾರಿಗೋಸ್ಕರ? ಓಹೋ, ಈ ಮಹಾತಾಯಿಗೋಸ್ಕರ. ಜನಗಳ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ನೀನು ಮಾತ್ರ ಒಳ್ಳೆಯಳಾಗಬೇಕು, ನಾನು ಮಿಕ್ಕವರೆಲ್ಲ ವಿಲನ್ಗಳಾಗಬೇಕು ಅಲ್ಲ? ಚೆನ್ನಾಗಿದೆ. ಓಹೋ, ಏನು ದೊಡ್ಡದಾಗಿ ಕೊಚ್ಕೊಂಡ್ಬಿಟ್ಟೆ. ಈ ಮನೇನ ನನ್ನ ಕಿರಿ ಸೊಸೆ ನಂದನವನ ಮಾಡಿರ್ತಾಳೆ. ಅಷ್ಟೇ ಅಲ್ಲ, ಮನೆ ಮೇಲೆ ಚಿನ್ನದ ಗೋಪುರಗಳನ್ನು ಇಟ್ಟುಬಿಡ್ತಾಳೆ ಅಂತ. ಅಯ್ಯೋ ಮಂಕೆ, ಇಬ್ಬರು ಸೊಸೆಯರಿದ್ದಿದ್ದ ಜಾಗದಲ್ಲಿ ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಬೇರೆ ಬೇರೆ ಆಗ್ತಾರೆ ಅನ್ನೋದನ್ನ ಓದಿದ್ದೆ, ಕೇಳಿದ್ದೆ, ನೋಡಿದ್ದೆ. ಇವತ್ತು ಏನು ದೊಡ್ಡ ಸೊಸೆ ಒಳ್ಳೆಯವಳಾಗೋತ್ತಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಈ ಮನೆ ಮಾನ ಮರ್ಯಾದೆನ ಉಳಿಸ್ಕೊಂಡು ಹೋಗ್ತಾ ಇದ್ದಾಳೆ. ಇವಳು ಮಾಡ್ತಾ ಇರೋದೇನು? ಛಿದ್ರ ಮಾಡ್ತಾ ಇದ್ದಾಳೆ. ಇವಳಿಗೋಸ್ಕರ ನಮ್ಮ ತೀರ್ಥ ನನ್ನ 50 ವರ್ಷದ ಬಾಲ್ಯ ಗೆಳೆಯ ಅವನ ಮಗಳನ್ನ ಬಿಟ್ಟ. ಒಡ ಹುಟ್ಟಿದ ತಂಗಿ ಮೇಲೆ ಕೈ ಮಾಡ್ದ, ಒಡ ಹುಟ್ಟಿದ ತಮ್ಮನ ಮೇಲೆ ಕೈ ಮಾಡ್ದ. ನಾಳೆ ನನ್ನ ಮೇಲೆ ಕೈ ಮಾಡಲ್ಲ ಅಂತ ಏನ್ ಗ್ಯಾರಂಟಿನೇ? ಮುಚ್ಚ ಬಾಯ್. ಮಾವ ಅಂತೆ ಮಾವ. ಸಾಧನ ಪದ್ದಿ ಸಡಗರ ನೋಡ್ಬೇಕು ನೀನು. ಅಯ್ಯೋ, ನನ್ನ ಚಿಕ್ಕ ಸೊಸೆಯೇ ಭಾರಿ ಒಳ್ಳೊಳ್ಳೆ ಕಣ್ರಿ ಅಂತ ಡಿಫೆನ್ಸ್ ಮಾಡ್ಕೊಳ್ಳೋದು ಅಲ್ದಲೆ ನೀವು ಒಪ್ಕೊಳ್ರಿ ಅಂತ ಬಲವಂತವಾಗಿ ನನ್ನನ್ನು ಒಪ್ಪಿಸ್ತಾ ಇದ್ದಾಳೆ. ಇವಳ ಹತ್ರ ಏನ್ರಮ್ಮ ಮಾತು? ಇವಳು ಸಣ್ಣ ಸೊಸೆ ಜೊತೆ ಹಾಯವಾಗಿರ್ಲಿ, ನಾವು ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕನ. ನಡ್ರಿ. ಸರಿಯಾಗಿ ಹೇಳಿದ್ರಿ ಮಾವ. ಇವತ್ತು ಒಂದು ನಿರ್ಧಾರ ಆಗ್ಲೇಬೇಕು. ಒಂದಾಗ ಇವಳಿರ್ಬೇಕು, ಇಲ್ಲ ನಾವೆಲ್ಲರೂ ಇರ್ಬೇಕು. ಬೇಡ ಬೇಡ, ಯಾರು ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡಿ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಮಾವ. ದಯವಿಟ್ಟು ನನ್ ಕ್ಷಮಿಸ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕ್ಷಮೆ ದೂರದ ಮಾತು. ನೋಡು, ನೀನ್ ಈ ಮನೇಲಿದ್ರೆ ನಾವ್ಯಾರು ಈ ಮನೇಲಿ ಇರೋದಿಲ್ಲ. ನೀನೇ ನಿರ್ಧಾರ ಮಾಡು. ಮನೆ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ದೆ. ಹೇಳು, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಯಾವುದೋ ಪರಿಸ್ಥಿತಿ ಒತ್ತಡಕ್ಕೆ ಸಿಗಾಕೊಂಡು ವಿಧಿ ಇಲ್ದಲೆ ತಾಳಿ ಕಟ್ಟಿದ ತಕ್ಷಣನೇ ಇದೇ ಶಾಸ್ತ್ರೋಕ್ತವಾಗಿ ನಡೆದ ಮದುವೆ ಅಂತ ತಿಳ್ಕೊಂಡ್ಬಿಟ್ಟು ಮನೆಯೊಳಗೆ ಬಂದು ಟಿಕಾನ ಹಾಕ್ಬಿಟ್ಟಲ್ಲ. ನಿನ್ನಿಂದಾಗಿ ಒಂದು ಹುಡುಗಿ ಬಹಳ ಹಾಳಾಗುತ್ತೆ ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ?
ನೀನು ಮನೆಯೊಳಗೆ ಕಾಲಿಟ್ಟಿದ ತಕ್ಷಣನೇ ದೇವ್ರ ದೀಪ ಹಚ್ಬಿಟ್ರೆ, ಸಾಂಬ್ರಾಣಿ ಹೋಗಿ ಹಾಕ್ಬಿಟ್ಟು ಮನೆಯಲ್ಲೆಲ್ಲ ಓಡಾಡ್ಬಿಟ್ರೆ, ನೆಲ ಒರೆಸ್ಬಿಟ್ರೆ, ಅಡುಗೆ ಮಾಡಿ ಇಟ್ಬಿಟ್ರೆ ನನ್ನ ಮನೆ ಸೊಸೆ ಆಗ್ಬಿಟ್ಟೆ ಅಂತ ತಿಳ್ಕೊಂಬಿಟ್ಟಿದ್ಯಾ? ಏನು ಅರ್ಹತೆ ಇದೆ ನಿನಗೆ? ಅಪ್ಪ, ನೀವ್ಯಾಕೆ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೋತಾ ಇದ್ದೀರಾ? ಕೂಲ್. ಐ ಥಿಂಕ್ ಇವ್ಳು ಇದೇ ಮನೇಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ದಂಗಿದೆ. ಮುಂದೇನ್ ಮಾಡ್ಬೇಕಂತ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡೋಣ. ಸಿಂಪಲ್. ನಾನ್ ತೀರ್ಮಾನ ಮಾಡಾಗಿದೆ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಬೇಡ, ದಯವಿಟ್ಟು ಯಾರು ಮನೆ ಬಿಟ್ಟು ಹೋಗೋದು ಬೇಡ. ನನ್ನಿಂದ ತಪ್ಪಾಗೋಗಿದೆ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಹೋಗ್ತೀನಿ. ಸುಮಾ, 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 ನಿಜವಾಗ್ಲೂ ನಿನ್ ಮನೆ ಬಿಟ್ಟು ಹೋಗ್ತಾ ಇದೆಯಾ ಸುಮಾ? ಹೌದು ಅತ್ತೆ. ದಯವಿಟ್ಟು ನನ್ನ ತಡಿಬೇಡಿ. ಮಾವ ಹೇಳಿದ್ದು ನಿಜಾನೇ ಅಲ್ವಾ ಅತ್ತೆ? ಮನೆ ಸೊಸೆ ಆದವಳು ಸಂಬಂಧನ ಗಟ್ಟಿ ಮಾಡ್ಬೇಕು. ಆದ್ರೆ ನಾನೇನತ್ತೆ ಮಾಡ್ತಿದ್ದೀನಿ? ಯಾರ ಮನ್ಸನ್ನು ಅರ್ಥ ಮಾಡ್ಕೊಳ್ದೆ ಅವಳ ಮನ್ಸಿಗೆ ನೋವು ಉಂಟು ಮಾಡ್ತಿದ್ದೀನಿ. ನಿಷ್ಠುರವಾಗಿ ನಡ್ಕೋತಿದ್ದೀನಿ. ಇನ್ನು ನಾನು ಈ ಮನೇಲಿದ್ರೆ ಏನೇನು ಅನಾಹುತ ಆಗುತ್ತೋ. ದಯವಿಟ್ಟು ನನ್ನ ತಡಿಬೇಡಿ. ಒಂದ್ ನಿಮಿಷ ಇರೆ. ಎಲ್ರಿಗೂ ಒಂದೇ ಸತಿ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಬಂದು ಹೊಸರಲ್ಲಿ ನನ್ಗೂ ನೀನ್ ಇಷ್ಟ ಇರ್ಲಿಲ್ಲ. ಆದ್ರೆ ನಿನ್ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ನನಗೆ ನೀನ್ ಇಷ್ಟ ಆದೆ ಅಲ್ವಾ? ಹಾಗೆ ಅವ್ರಿಗೂ ಎಲ್ರೂ ಸಮಯ ತಗೋತಾ ಇದಾರೆ ಅಷ್ಟೇ. ಇಲ್ಲ ಅತ್ತೆ, ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ. ನಾನು ಈ ಮನೇಲಿ ಇರೋದ್ರಿಂದ ಅವ್ರು ಎಲ್ರಿಗೂ ಸುಮ್ಮನೆ ತೊಂದ್ರೆ. ನಿಜ, ನನ್ಗೆ ಈ ಮನೇಲಿರೋ ಯಾವ ಅರ್ಹತೆನೂ ಇಲ್ಲ. ಮಾವ ಹೇಳಿದ್ದು ನಿಜಾನೇ ಅಲ್ವಾ ಅತ್ತೆ? ಬಲ್ವಂತಕ್ಕೆ ಒತ್ತಾಯ ಕಟ್ಬಿದ್ದು ಸಾಹೇಬ್ರು ನನ್ನ ತಾಳಿ ಕಟ್ಟಿದ್ದು ಅದ್ ಸುಳ್ಳಲ್ವಲ್ಲ? ಸಾಹೇಬ್ರು ಹೇಳಿದ್ದು ನಿಜಾನೇ. ಬಲ್ವಂತಕ್ಕೆ ಬಾಳ್ವೆ ಮಾಡೋದಕ್ಕಾಗಲ್ಲ. ಆದ್ರೆ ನಮ್ ಮದ್ವೆಲಿ ನಮ್ ಮನ್ಸ್ ಸೇರ್ಲೇ ಇಲ್ಲ ಅತ್ತೆ. ಇದೆಲ್ಲ ಆಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅತ್ತೆ. ಏನೋ ಆಕಸ್ಮಿಕವಾಗಿ ನಡೆದೋಯ್ತು. ಅದಕ್ಕೆ ಒಂದ್ ಕುಟುಂಬ ಯಾಕತ್ತೆ ನರಳ್ಬೇಕು? ಮಾವ ಹೇಳ್ತಿರೋದ್ರಲ್ಲಿ ಅಕ್ಷರಶಃ ಸತ್ಯ ಇದೆ. ನಾನು ಹೋಗ್ಬೇಕು, ನಾನು ಹೋಗ್ತೀನಿ. ಅಯ್ಯೋ, ನನ್ನನ್ನ ಅರ್ಥ ಮಾಡ್ಕೊ. ನೋಡು, ಹೆಣ್ಣಿಗೆ ತಾಳ್ಮೆ ಕ್ಷಮಾಗುಣ ತುಂಬಾ ಮುಖ್ಯ ಅಂತ ನೀನೇ ಹೇಳಿದ್ಯಾ. ಅದೆರಡು ನಿನಗಿದೆ ತಾಯಿ. ಆದ್ರೆ ಈ ಭಾವನೆಗಳ ಮಧ್ಯೆ ಸಿಕ್ಕಾಕೊಂಡು ಅದನ್ನ ನೀನ್ ಕಟ್ ಹಾಕ್ತಿದೀಯ ಅಷ್ಟೇ. ಅರ್ಥ ಮಾಡ್ಕೊ. ಅವ್ರ ಕೋಪನ, ಅವ್ರ ತಿರಸ್ಕಾರನ ನೀ ತಾಳ್ಮೆಯಿಂದ ನಿಭಾಯಿಸ್ಬೇಕಲ್ವಮ್ಮ. ಅವರಿಬ್ರು ಇನ್ನೂ ಎಳಸು. ಅವ್ರನ್ನ ಕ್ಷಮಿಸೋ ಗುಣ ನಿನಗಿರ್ಬೇಕಲ್ವಾ? ಬೇಡ ಅತ್ತೆ, ಬೇಡ. ನಮ್ದು ಮದ್ವೆ ಅಲ್ಲ, ಮದ್ವೆನೇ ಅಲ್ಲ. ನೋಡು, ಮಾಂಗಲ್ಯಕ್ಕೆ ದೊಡ್ಡ ಶಕ್ತಿ ಇದೆ. ಅದು ಹೆಣ್ಣಿಗೆ ಬರೀ ಆಭರಣ ಮಾತ್ರ ಅಲ್ಲ, ಅದೊಂದು ಸೌಭಾಗ್ಯ ಅಂತ ನೀನೇ ಹೇಳಿದ್ಯಾ ಅಲ್ವಾ?
ಅಂತ ಮಾಂಗಲ್ಯ ನಿನ್ ಕುತ್ತಿಗೆ ಏರಿದೆ ಆದ್ಮೇಲೆ ಈ ಮನೇಲಿರೋದಕ್ಕೆ ನಿನಗೆ ಅರ್ಹತೆ ಇದೆ ಅಂತ ಆಯ್ತಲ್ಲ. ಒತ್ತಡಕ್ಕೆ ಸಿಕ್ಕೋ ಆಕಸ್ಮಿಕವಾಗೋ ಅವ್ನು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾಗಿದೆ, ಅಲ್ಲಿಗೆ ಮುಗೀತು. ಅವನೇ ನಿನ್ ಗಂಡ, ನೀನು ತೀರ್ಥನ್ ಹೆಂಡ್ತಿ, ನೀನ್ ಈ ಮನೇಲೇ ಬಾಳ್ಬೇಕು. ಅತ್ತೆ ಈಗ ಏನೇನೋ ಹೇಳಿ ನನ್ನ ತಡಿಬೇಡಿ, ನಾನು ಹೋಗ್ಬೇಕು. ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ ಪ್ಲೀಸ್, ನನ್ ಮಾತು ಕೇಳು. ಒಂದೇ ಒಂದ್ ನಿಮಿಷ ನನ್ ಮಾತು ಕೇಳಿಸ್ಕೊ ಪ್ಲೀಸ್. ಅದನ್ನ ಕೇಳಿದ್ಮೇಲೂ ನಿನಗೆ ಹೋಗ್ಬೇಕು ಅನ್ಸಿದ್ರೆ ನಾನ್ ತಡಿಯಲ್ಲ, ಹೋಗ್ತೀಯಂತೆ. ಒಂದೇ ಒಂದ್ಸಲ ನನ್ ಮಾತು ಕೇಳು ಪ್ಲೀಸ್. ನೋಡು, ಈ ಮನೇಲಿ ಇಷ್ಟು ಜನ ಇದ್ದೀವಿ, ಆದ್ರೆ ಯಾರು ಒಮ್ಮತದಲ್ಲಿಲ್ಲ, ಒಗ್ಗಟ್ಟಲ್ಲಿಲ್ಲ. ಒಬ್ರು ಮುಖ ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಎಲ್ಲರೂ ಒಂದೇ ಮನೇಲಿ ಇದೀವಷ್ಟೇ. ಅಂದ್ ಮಾತ್ರಕ್ಕೆ ಅದು ಕುಟುಂಬ ಅನ್ಸ್ಕೊಳತ್ತ? ನೀನ್ ಈ ಮನೆಗ್ ಬರಕ್ಕಿಂತ ಮುಂಚೆ ಈ ಮನೇಲಿ ಎಲ್ಲರೂ ಸುಖವಾಗಿದ್ವಿ, ಸಂತೋಷದಿಂದ ತೇಲಾಡ್ತಿದ್ವಿ ಅಂತ ಅನ್ಕೊಂಡಿದ್ಯಾ? ಇಲ್ಲಮ್ಮ, ಆಗ್ಲೂ ಜಗಳ ಆಡ್ತಾ ಇದ್ರು, ಮನಸ್ತಾಪಗಳಿತ್ತು. ಈಗ್ಲೂ ಅದೇ ನಡೀತಾ ಇದೆ. ಆದ್ರೆ ನೀನ್ ಮನೆಗೆ ಬಂದ್ಮೇಲೆ ಎಷ್ಟೋ ಬದಲಾವಣೆ ಆಗಿದೆ. ಈ ಮನೆ ಮಂತ್ರಾಲಯ ಆಗಿದೆ. ಈ ಮನೆನ ನಿಭಾಯಿಸ್ಕೊಳ್ಳೋ ಶಕ್ತಿ ನಿನಗಿದೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಬಿಟ್ಟು ಹೋಗ್ಬೇಡಮ್ಮ ಪ್ಲೀಸ್. ಅತ್ತೆ, ಕೈ ಮುಗಿಬೇಡಿ. ನೋಡು, ಸುಭಾಷ್ ಕುಡಿತಾನೆ, ಜಾನ್ವಿ ಪಬ್ಬು ಬಾರು ಅಂತ ಸುತ್ತಾಳೆ. ಸಾಧನ ಮಗು ಕಡೆ ಗಮನನೇ ಕೊಡೋದಿಲ್ಲ. ನನ್ನ ಹಿರಿ ಮಗ ದೊಡ್ಡವನು ಅಂತ ಅನ್ಸ್ಕೊಂಡಿದ್ದಾನೆ ಹೊರತು ಮನೆ ಚಿಂತೆನೆ ಅವನಿಗಿಲ್ಲ. ಆದ್ರೆ ನೀನ್ ಬಂದ್ಮೇಲೆ ಸುಭಾಷ್ ಮೇಲೆ ಕಾಳಜಿ ತೋರಿಸ್ದೆ. ಜಾಹ್ನವಿ ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡ್ತಿದ್ಯಾ. ಮಗು ಬೇಕು ಬೇಡಗಳನ್ನೆಲ್ಲ ನೀನೇ ನೋಡ್ಕೊಂಡೆ. ಒಂದು ಹೆಣ್ಮಗಳಾಗಿ ಈ ಮನೆ ಎಲ್ಲ ಜವಾಬ್ದಾರಿ ನೀನೇ ತಗೊಂಡೆ. ಈಗ ಈ ಮನೇಲಿ ಏನೋ ಒಳ್ಳೇದಾಗಕ್ಕೆ ಶುರುವಾಗಿದೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ನೀನೇನಾದ್ರೂ ಬಿಟ್ಟು ಹೊಟ್ಟೋದ್ರೆ ಈ ಮನೆ ಛಿದ್ರ ಛಿದ್ರ ಆಗೋಗುತ್ತಮ್ಮ. ನಿನ್ ಕೈ ಮುಗಿತೀನಿ, ಬಿಟ್ಟು ಹೋಗ್ಬೇಡ ತಾಯಿ, ಬಿಟ್ಟು ಹೋಗ್ಬೇಡ. ಅತ್ತೆ